ನೋಡಿದ್ರಲ್ಲ, ಹೀಗೆ ಬೆಟ್ಟದ ಬಂಡೆಯ ಮೇಲೆ ರಾಜನಂತೆ ಗಾಂಭೀರ್ಯವಾಗಿ ಕೂತಿರೋ ಚಿರತೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರೋ ಚಿರತೆಯ ದೃಶ್ಯ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ವರಲಕೊಂಡ ಗ್ರಾಮದ ಬೆಟ್ಟದಲ್ಲಿ. ಹೌದು, 100 ಎಕರೆ ವಿಶಾಲವಾಗಿರೋ ಈ ಬೆಟ್ಟಕ್ಕೆ ಹೊಂದಿಕೊಂಡಂತೆ ಕೆರೇನಹಳ್ಳಿ ಹಾಗೂ ವರ್ಲಕೊಂಡ ಗ್ರಾಮಗಳಿದ್ದು, ಬೆಟ್ಟದ ಸುತ್ತಲೂ ರೈತರು ಸಾವಿರಾರು ಎಕರೆ ಜಮೀನುಗಳಿವೆ. ಆದರೆ ಈಗ ವರ್ಲಕೊಂಡ ಬೆಟ್ಟದಲ್ಲಿ ಚಿರತೆ ಇರೋದು ಖಾತರಿಯಾಗಿದ್ದು, ರೈತರು ಜಮೀನುಗಳಿಗೆ ಹೋಗೋಕ್ಕೂ ಹಿಂದೇಟು ಹಾಕುವಂತಾಗಿದೆ. ಮೊದಲೇ ಮಳೆ ಬಂದು ಭೂಮಿ ಉಳುಮೆ ಮಾಡಿ ಬಿತ್ತನೆ ಮಾಡೋ ಸಮಯ ಬೇರೆ. ಆದರೆ ಚಿರತೆ ಕಾಟಕ್ಕೆ ಈಗ ಜನ ಜಮೀನುಗಳತ್ತ ಇರಲಿ ಬೆಟ್ಟದಂಚಿನ ಮನೆಗಳಲ್ಲಿರುವವರು ಚಿರತೆ ಭಯದಲ್ಲೇ ಬದುಕುವಂತಾಗಿದೆ. ವರ್ಲಕೊಂಡ ಮಂಜು ಅಂತೇಳಿ ಮಾತಾಡ್ತಾ ಇರೋದು. ಈಗೇನು ಚಿರತೆ ಕಾಣಿಸಿದೆ ಅಂತೇಳಿ ಎಲ್ಲ ಪೇಪರಲ್ಲಿ ಅಡ್ವರ್ಟೈಸ್ ಆಗಿದೆ. ಮತ್ತು ನಮ್ಮೂರಿನ ವೆಂಕಟೇಶ್ ಅವರು ಡ್ರೋನ್ ಕ್ಯಾಮ್ರಾ ಮೂಲಕ ಶೂಟ್ ಮಾಡಿ ಅದನ್ನು ಕ್ಲಿಯರಾಗಿ ಇಡೀ ವ್ಯವಸ್ಥೆಗೆ ತೋರಿಸಿದ್ದಾರೆ. ಅದನ್ನು ಅರಣ್ಯ ಇಲಾಖೆಯವ್ರಿಗೂ ಸಮೇತ ಮೆಸೇಜು ಕಳಿಸಿದ್ದೀವಿ. ಹಾಗಾಗಿ ಆ ಒಂದು ಚಿರತೆಯನ್ನು ಬಲೆಗೆ ಹಾಕಿ ಅದನ್ನು ದೂರ ಸಾಗಿಸೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಈ ಸಮಯ ಬಿತ್ತನೆ ಕಾರ್ಯದಲ್ಲಿ ರೈತರು ಬೆಟ್ಟ ಸುತ್ತಮುತ್ತ ಓಡಾಡ್ತಾ ಇರ್ತಾರೆ. ಬೆಟ್ಟಕ್ಕೆ ಹೊಂದ್ಕೊಂಡಂಗೆ ಜಮೀನುಗಳು ಇದ್ದಾವೆ. ಆ ಜಮೀನುಗಳಲ್ಲಿ ಬಿತ್ತನೆ ಕಾರ್ಯ ಮಾಡಬೇಕು. ಬಿತ್ತನೆ ಕಾರ್ಯ ಈಗ ಸರಿಯಾಗಿ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಈ ಚಿರತೆ ನೋಡಿಬಿಟ್ಟು ಭಯ ಬಿದ್ದುಕೊಂಡು ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಹಾಗಾಗಿ ಮತ್ತು ಸಾಯಂಕಾಲ 4 ಗಂಟೆಯಿಂದ ಎಲ್ಲರೂ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಮನೆಯಲ್ಲೇ ಕೂತ್ಕೊಂಡಿರ್ತಾರೆ, ಆಚೆಗೆ ಬರೋಲ್ಲ. ಯಾಕೆ ಅಂತಂದರೆ ಈ ಚಿರತೆದು ಭಯ ಜಾಸ್ತಿ. ಅದು ಓಡಾಡ್ತಾ ಇದ್ರೇ ಸಾಕು, ಜನ ಆಚೆಗೆ ಬರ್ತಾರೆ, ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಹಾಗೆ ಮತ್ತು ಈ ಅಲ್ಲಿಂದ ರೈತರು ಡೈರಿಗೆ ಹಾಲು ತೊಗೊಂಬರ್ಬೇಕು, ಅದನ್ನು ಸಹ ತೊಗೊಂಬರೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಬೆಟ್ಟದ ಪಕ್ಕದಲ್ಲೇ ನರಸಿಂಹಪ್ಪ ಅಂತ ಒಬ್ಬರು ಇದ್ದಾರೆ. ಅವ್ರದ್ದು ಕುರಿ ಮತ್ತು ಮೇಕೆ ಎರಡೂ ತಿಂದಿದ್ದಾವೆ ಚಿರತೆ, ಮತ್ತು ಕೋತಿಗಳನ್ನು ಸಹ ತಿಂದಾಕಿದ್ದಾವೆ. ಹಾಗಾಗಿ ಈ ಒಂದು ಚಿರತೆಯನ್ನು ಬಲೆಗೆ ಹಾಕಿ ಈ ಅರವಳಿಕೆ ಔಷಧಿ ಕೊಟ್ಬಿಟ್ಟು ಅದನ್ನು ಪ್ರಜ್ಞೆ ತಪ್ಪಿಸಿ ಬಲೆಗೆ ಹಾಕಿ ದೂರ ಸಾಗಿಸಿದ್ರೆ ತುಂಬ ಒಳ್ಳೆಯದು. ಹೀಗಾಗಿ ಅರಣ್ಯ ಇಲಾಖೆಯವ್ರನ್ನ ಮನವಿ ಮಾಡ್ಕೊಳ್ತೀವಿ. ವರ್ಲಕೊಂಡ ನಮ್ಮ ಈ ಗ್ರಾಮ ವರ್ಲಕೊಂಡಕ್ಕೆ ಎಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಇದೆ ಬೆಟ್ಟ. ಆ ಅರ್ಧ ಕಿಲೋಮೀಟ್ರ್ ಒಳಗಡೆ ಇರೋ ಬೆಟ್ಟದಲ್ಲಿ ಒಂದು ಪಕ್ಕದಲ್ಲೇ ಈ ಅರಣ್ಯ ಜಾಗ ಇದೆ. ಅಲ್ಲಿ ಗಿಡ ಪೊದೆಗಳು, ಆ ಪೊದೆಗಳಲ್ಲಿ ಇದು ಚಿರತೆ ಇದೆ. ಒಂದು ದೊಡ್ಡದು ಗವಿ ಇದೆ, ಆ ಗವಿಯಲ್ಲಿ ಅದು ಸೇರಿಕೊಂಡಿರುತ್ತೆ. ಇನ್ನು ಚಿರತೆ ಭಯದಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದು, ಜನ ಮನೆಯಿಂದ ಹೊರಬರೋಕ್ಕೂ ಯೋಚನೆ ಮಾಡುವಂತಾಗಿದೆ. ಜಮೀನುಗಳಿಗೆ ಹೋಗೋದು ಬಿಟ್ಟಿದ್ದು ಕುರಿ, ಮೇಕೆ, ದನ, ಕರುಗಳನ್ನು ಸಹ ಬೆಟ್ಟದಂಚಿಗೆ ಕರೆದುಕೊಂಡು ಹೋಗುತ್ತಿಲ್ಲ. ಹೀಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಚಿರತೆ ಸೆರೆ ಹಿಡಿಯುವಂತಹ ಆಗ್ರಹಿಸಿದ್ದು, ಈಗಾಗಲೇ ಚಿರತೆ ಸೆರೆಗೆ ಬೋನ್ ಸಹ ಇಡಲಾಗಿದೆ. ನಾನು ಕೆ ಶ್ರೀನಿವಾಸಮೂರ್ತಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ವರ್ಲಕೊಂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಮ್ಮ ವರ್ಲಕೊಂಡ ಗ್ರಾಮದಲ್ಲೇ ಇತ್ತೀಚೆಗೆ ಚಿರತೆಗಳು ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಫೋಟೋಗಳು ತೆಗೆದು ಕೆಲವರೆಲ್ಲ ಇದು ಮಾಡಿದರು. ಅದು ನಮಗೆ ಅಷ್ಟೊಂದು ಇದಿರಲಿಲ್ಲ. ಈ 3 ದಿವಸಗಳಿಂದ ಒಂದು ಫೋಟೋ ತೆಗೆದು ಚಿರತೆ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಯಾರೋ ಕಳಿಸಿದ್ರು. ಅದ್ರಲ್ಲಿ ನೋಡಿದ್ರೆ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ. ಆದರೆ ಚಿರತೆ ಇದೆ ಅಂತ ಹೇಳ್ಬಿಟ್ಟು ಒಂದು ಗುಮಾನಿ ಮೇಲೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ವರ್ಲಕೊಂಡದ ನಿವಾಸಿಯಾಗಿರ್ತಕ್ಕಂಥ ವೆಂಕಟೇಶ್ ಡ್ರೋನ್ ಇಟ್ಕೊಂಡಿದ್ದಾರೆ. ಎಲ್ಲಿ ಅದೊಂದು ಚಿರತೆ ಓಡಾಡ್ತದೆ ಅಂತೇಳಿ ಒಂದು ಗೆಸ್ ಮೇಲೆ ಅಲ್ಲಿಗೆ ಹೋಗಿ ಬೆಟ್ಟದ ಮೇಲೆ ಒಂದು ಗುಟ್ಟೆ ಮೇಲೆ ಮಲ್ಕೊಂಡಿರ್ತ ಜಾಗದಲ್ಲಿ ಡ್ರೋನ್ ಮುಖಾಂತರ ಬಿಟ್ಟಾಗ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಡ್ರೋನ್ ಸೌಂಡ್ಗೆ ಅದು ಓಡಾಡ್ತಕ್ಕಂಥ ಕೂಡ ರೆಕಾರ್ಡ್ ಆಗಿದೆ. ಇದನ್ನು ತಿಳ್ಕೊಳ್ತಕ್ಕಂಥ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು, ಜನರು, ಹೊಲಗಳ ಕೆಲಸ ಮಾಡ್ತಕ್ಕಂಥವ್ರು ಭಯಭೀತರಾಗಿ ಚಿರತೆಯಿಂದ ಏನೋ ತೊಂದರೆ ಆಗ್ಬೋದು ಅಂತೇಳ್ಬಿಟ್ಟು ಭಯಭೀತರಾಗ್ತಾ ಇದ್ದಾರೆ. ಈ ವಿಚಾರವನ್ನು ನಮಗೂ ತಿಳಿಸಿದ್ದಾರೆ ಈ 3 ದಿವಸಗಳ ಹಿಂದೆ ಮಂಗಳವಾರ. ಅದರಿಂದ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ದೀವಿ. ಈಗಾಗಲೇ ನಮ್ಮ ವರ್ಲಕೊಂಡ ಎಲ್ಲಿ ಕಾಣಿಸ್ಕೊಂಡಿತ್ತೋ ಅಲ್ಲಿಗೆ ಹತ್ತಿರದಲ್ಲೇ ಬೋನ್ ಇಟ್ಟು ಚಿರತೆಯನ್ನು ಹಿಡಿತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಅವರು ಸಹಕಾರ ಕೊಟ್ಟು ಚಿರತೆಯನ್ನು ಹಿಡಿದು ಜನರಿಗೆಲ್ಲನೂ ಸ್ವಲ್ಪ ಅನುಕೂಲ ಮಾಡಿ ಓಡಾಡಲಿಕ್ಕೆ ಯಾವುದೇ ಭಯ ಇಲ್ದಿರ ಮಾತಾಡಿ. ಈಗ ಚಿರತೆ ಇದ್ಮೇಲೆ ಕುರಿ ಮೇಯ್ಸಿ ಹೋಗೋಂಥವ್ರು, ದನಕರು ಕಾಯುವಂಥವ್ರು, ಆಮೇಲೆ ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈ ಅಡ್ಜಸ್ಟೆಂಟಾಗಿ 4-5 ಹಳ್ಳಿಗಳು ಇಲ್ಲೇ ಬರ್ತವೆ.
ಈ ಮೇಕೆ ಮೇಯಿಸ್ತಕ್ಕಂಥವರೆಲ್ಲ ಈ ಹೋಗೇ ಹೋಗ್ತಾರೆ ಈ ಬೆಟ್ಟಕ್ಕೆ. ಆದ್ದರಿಂದ ಚಿರತೆಯನ್ನು ಹಿಡಿದ್ರೆ ಅವ್ರ ಭಯವನ್ನು ಭಯದಿಂದ ಮುಕ್ತರಾಗಿ ಓಡಾಡೋಕ್ಕೆ ಇಲ್ಲಾಂದರೆ ಭಯ ಪಡ್ಕೊಂಡು ಮನೆಗಳಲ್ಲೇ ಇರ್ತಾರೆ. ಸಮಸ್ಯೆ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ. ಆದಷ್ಟು ಬೇಗ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಚಿರತೆಯನ್ನು ಹಿಡಿದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾರೆ. ಇನ್ನು 2 ದಿನಗಳಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬೆಟ್ಟದಂಚಿನ ರೈತರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಗಳನ್ನು ಕೊಡುತ್ತಿದ್ದು ಚಿರತೆ ಸೆರೆಗಾಗಿ ಕಾತು ಕುಳಿತಿದ್ದಾರೆ. ಆದರೆ ಚಿರತೆ ಮಾತ್ರ ಬೋನಿಗೆ ಬೀಳ್ತಾ ಇಲ್ಲ. ಇದರಿಂದ ರೈತರು ಗ್ರಾಮಸ್ಥರು ಆತಂಕ ಹಾಗೆ ಮುಂದುವರೆದಿದ್ದು ಚಿರತೆ ಭಯದಲ್ಲೇ ದಿನ ದೂಡುವಂತಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.